ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾನಿವತ್ತು ಒಂದು ಖಾಲಿ ನೀರಿನ ಬಾಟಲ್ಗಳ ಬೆಸ್ಟ್ ಉಪಯೋಗ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ ನೀವೇ ಆಶ್ಚರ್ಯ ಪಡ್ತೀರಾ, ಅರೆ ಹೀಗೂ ಉಪಯೋಗಿಸಬಹುದಾ, ಇಷ್ಟು ದಿನ ಸುಮ್ಮನೆ ಬಿಸಾಕ್ತಾ ಇದ್ವಿ ಅಲ್ಲ ಅಂತ. ಮೊದಲಿಗೆ ನೋಡಿ, ಚಾಕು ಅಥವಾ ಕತ್ರಿ ಉಪಯೋಗಿಸಿ ಬಾಟಲ್ನ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಬಾಟಲ್ ಪೂರ್ತಿಯಾಗಿ 2 ಪೀಸ್ ಆಗಬೇಕು, ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದರೆ ಕತ್ರಿಯಿಂದ ಅದನ್ನು ಟ್ರಿಮ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಬಾಟಲ್ನ ರೆಡಿ ಮಾಡ್ಕೊಂಡಾಯಿತು. ಇದೇ ರೀತಿ ಉಳಿದ ಎಲ್ಲವನ್ನೂ ಕಟ್ ಮಾಡಿ ಇಟ್ಕೋಬೇಕೀಗ. ನಮಗೆ ಎಷ್ಟು ಬೇಕೋ ಅಷ್ಟು ಬಾಟಲ್ಗಳನ್ನು ಇದೇ ತರಹ ಅರ್ಧ ಭಾಗಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಬೇಕಾದರೆ ಕಲರ್ ಮಾಡ್ಕೋಬಹುದು, ಪೇಂಟ್ ಹಚ್ಬೋದು, ಅಥವಾ ಕಲರ್ ಪೇಪರಿಂದ ಕವರ್ ಕೂಡ ಮಾಡಬಹುದು. ನಂತರ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ನ ತಗೊಳ್ಳಿ. ಬಿಸ್ಕೆಟ್, ಕುಕ್ಕೀಸ್ ಅಥವಾ ಕೇಕ್ ತಂದಿರೋಂತಹ ಪ್ಯಾಕೆಟ್ ಇರುತ್ತಲ್ವ, ಅಂತಹ ಬಾಕ್ಸ್ಗಳನ್ನು ಬಳಸಬಹುದು. ಮೊದಲಿಗೆ ಅದನ್ನು ಸ್ವಲ್ಪ ಒಳಗಡೆ ಟಿಶ್ಯೂ ಪೇಪರ್ನಿಂದ ಕ್ಲೀನ್ ಮಾಡ್ಕೋಬೇಕು. ಈ ತರಹದ್ದು ಯಾವುದೇ ಬಾಕ್ಸ್ ಇರಲಿಲ್ಲ ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಕೂಡ ಬಳಸಬಹುದು. ಈಗ ಕಟ್ ಮಾಡ್ಕೊಂಡಿರೋಂತಹ ಬಾಟಲ್ಗಳನ್ನು ಇದ್ರ ಒಳಗಡೆ ಒಂದೊಂದಾಗಿ ಜೋಡಿಸ್ತಾ ಹೋಗಿ. ನೀವು ತಗೊಂಡಿರೋಂತಹ ಬಾಕ್ಸ್ನಲ್ಲಿ ಎಷ್ಟು ಬಾಟಲ್ಗಳಿಡಿಸುತ್ತೋ ಅಷ್ಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 7 ಬಾಟಲ್ಗಳನ್ನು ಬಳಸ್ತಾ ಇದ್ದೀನಿ. ಈ ಬಾಕ್ಸ್ಗೆ 7 ಬಾಟಲ್ಗಳು ಕರೆಕ್ಟಾಗಿ ಹಿಡಿಸ್ತಾ ಇದೆ. ಇವುಗಳನ್ನು ಹಾಗೇ ಇಡೋದ್ರ ಬದಲಿಗೆ ಫೆವಿಕ್ವಿಕ್ ಅಥವಾ ಫೆವಿಕಾಲ್ ಇದನ್ನು ಹಚ್ಚಿ ಕೂಡ ಕರೆಕ್ಟಾಗಿ ಅಂಟಿಸಬಹುದು. ಈಗ ನೋಡಿ, ಇದ್ರ ಒಳಗಡೆ ಏನನ್ನು ಇಡೋದು ಗೊತ್ತಾ? ಮಕ್ಕಳ ಸಾಕ್ಸ್ ಇರುತ್ತಲ್ವ, ಅವುಗಳು ಎಷ್ಟೇ ಜೋಡಿಸಿ ಇಟ್ಟರೂ ಕೂಡ ಪೇರ್ ಸಿಗೋದೇ ಇಲ್ಲ. ಅದರ ಬದಲಿಗೆ ನೀವು ಒಂದು ಜೊತೆ ಸಾಕ್ಸ್ನ ಕರೆಕ್ಟಾಗಿ ಈ ರೀತಿ ಸುತ್ತಿ ನೋಡಿ ಒಂದು ಬಾಟಲ್ನ ಒಳಗೆ ಇಟ್ಟುಬಿಡಿ. ತೊಳೆದು ಒಣಗಿಸಿದ ನಂತರ ಅಲ್ಲಿ ಇಲ್ಲಿ ಶೆಲ್ಫ್ನಲ್ಲಿ ಹಾಗೆ ಇಡೋದ್ರ ಬದಲಿಗೆ ಈ ರೀತಿ ಒಂದೊಂದು ಜೊತೆ ಸಾಕ್ಸನ್ನು ಸುತ್ತಬಿಟ್ಟು ಒಂದೊಂದು ಬಾಟಲ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಯಾವತ್ತೂ ಪೇರ್ ಹುಡುಕಾಡೋ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಎಷ್ಟೊಂದು ಸಲ ಒಂದು ಸಾಕ್ಸ್ ಸಿಗುತ್ತೆ, ಇನ್ನೊಂದು ಸಿಗೋದಿಲ್ಲ. ಹಾಗಾಗಿ ತುಂಬಾ ಸಾಕ್ಸ್ಗಳು ವೇಸ್ಟ್ ಆಗಿ ಹೋಗ್ತವೆ ಅಲ್ವಾ? ಇನ್ಮೇಲಿಂದ ನೀವು ಈ ಟಿಪ್ಸ್ನ ಫಾಲೋ ಮಾಡಿ, ನಿಮ್ಮ ಮನೆಯಲ್ಲಿ ಸಾಕ್ಸ್ ಯಾವತ್ತೂ ಮಿಸ್ ಆಗೋದಿಲ್ಲ. ಉಪಯೋಗಿಸೋವಾಗ ಯಾವುದು ಸಾಕ್ಸ್ ಬೇಕೋ ಅದನ್ನೊಂದನ್ನು ಹೀಗೆ ತೆಗೆದುಕೊಂಡ್ಬಿಟ್ರೆ ಆಯಿತು, ಉಳಿದಿದ್ದು ಸಪ್ರೇಟಾಗೇ ಇರುತ್ತೆ. ಈ ರೀತಿಯಾಗಿ ಸಾಕ್ಸ್ಗಳನ್ನು ಇಟ್ಟ ಮೇಲೆ ಈ ಬಾಕ್ಸ್ನ ಮುಚ್ಚಿ ಇಟ್ಟುಬಿಡಿ. ಇದರಿಂದ ಎಲ್ಲ ಸಾಕ್ಸ್ಗಳು ಒಂದೇ ಕಡೆ ಇದ್ದ ಹಾಗೂ ಆಗುತ್ತೆ, ಹಾಗೆಯೇ ಒಂದಕ್ಕೊಂದು ಮಿಕ್ಸ್ ಕೂಡ ಆಗೋದಿಲ್ಲ. ಇದನ್ನು ನೋಡಿ, ತೆಗೆಯುವಾಗ ಬಿತ್ತು ಅಂದರೆ ಅಥವಾ ಹಿಂದೆ ಮುಂದೆ ಆದರೂ ಕೂಡ ಸಾಕ್ಸ್ಗಳು ಸಪ್ರೇಟಾಗೇ ಇರುತ್ತೆ. ಖಾಲಿ ಬಾಟಲ್ಗಳು ಹಾಗೆ ಬಾಕ್ಸ್ನ ಸುಮ್ಮನೆ ಬಿಸಾಕೋ ಬದಲಿಗೆ ನಾವೇ ಮನೆಯಲ್ಲಿ ಒಂದು ಪುಟ್ಟ ಆರ್ಗನೈಸರ್ ರೆಡಿ ಮಾಡ್ಕೊಂಡ ಹಾಗೆ ಆಯಿತು ಅಲ್ವಾ? ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಅಷ್ಟೇ ಅಲ್ಲ, ತುಂಬ ಉಪಯುಕ್ತ ಕೂಡ ಅನಿಸಿರುತ್ತೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಎಲ್ಲರಿಗೂ ಶೇರ್ ಕೂಡ ಮಾಡಿ. ಇಂತಹ ಬಾಟಲ್ಗಳನ್ನು ಸುಮ್ಮನೆ ಹಾಗೆ ಬಿಸಾಕೋದ್ಕಿಂತ ಮನೆಯಲ್ಲಿ ಹೇಗೆ ರೀಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಬಾಟಲ್ಗಳ ಸ್ಟಿಕ್ಕರ್ನ ಕಟ್ ಮಾಡಿ ತೆಗೆದು ಒಂದು ಬ್ಲ್ಯಾಕ್ ಮಾರ್ಕರಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಳೋದ್ರಿಂದ ಕಟ್ ಮಾಡೋವಾಗ ಈಸಿ ಆಗುತ್ತೆ. ಇಲ್ಲ ಅಂದರೆ ಸರಿಯಾಗಿ ಕಟ್ ಆಗೋದಿಲ್ಲ ನೋಡಿ, ಮೇಲೆ ಕೆಳಗೆ ಆಗಬಹುದು. ಇದೇ ತರಹ ಎಲ್ಲ ಬಾಟಲ್ಗಳನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 4 ಬಾಟಲ್ ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳಾಗಿರಬಹುದು, ಹಳೆಯ ಬಳೆಗಳಾಗಿರಬಹುದು, ಹಾಗೆ ಇನ್ನೂ ಅನೇಕ ತರಹದ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಮತ್ತೆ ಯಾವ ರೀತಿ ಮನೆಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ತೋರಿಸಿದ್ದೀವಿ. ಈಗ ನೋಡಿ, ಮಾರ್ಕರಿಂದ ಮಾರ್ಕ್ ಮಾಡಿದ್ವಿ ಅಲ್ವಾ, ಕರೆಕ್ಟಾಗಿ ಅದೇ ಪ್ಲೇಸ್ನಲ್ಲಿ ಬಾಟಲ್ನ ಕಟ್ ಮಾಡ್ಕೋಬೇಕು. ಚಾಕು ಅಥವಾ ಕ್ರಾಫ್ಟ್ನಲ್ಲಿ ಯೂಸ್ ಮಾಡ್ತೀವಲ್ಲ ಕಟ್ಟರ್, ಅದನ್ನು ಉಪಯೋಗಿಸಿ ಕಟ್ ಮಾಡ್ಕೋಬಹುದು. ಈಗ ಒಂದು ಹ್ಯಾಂಗರ್ಗೆ ಬಾಟಲ್ನ ಉದ್ದನ ಭಾಗ ಇದೆಯಲ್ಲ
ನೋಡಿ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹ್ಯಾಂಗರ್ಗೆ ಸಿಗಿಸ್ಕೋಬೇಕು. ಎಲ್ಲ 4 ಬಾಟಲ್ಗಳನ್ನು ಇದೇ ತರಹ ಫೋಲ್ಡ್ ಮಾಡಿ ಕರೆಕ್ಟಾಗಿ ಅದಕ್ಕೆ ಸಿಗಿಸ್ಕೊಳ್ಳಿ. ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿದರೂ ಸಾಕು, ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ. ಈಗ ಒಂದು ಸ್ಟೆಪ್ಲರ್ನ ಸಹಾಯದಿಂದ ಬಾಟಲ್ಗಳನ್ನು ಹ್ಯಾಂಗರ್ಗೆ ಸ್ಟೆಪಲ್ ಮಾಡಬೇಕು. ಇಲ್ಲಿ ಗ್ಲೂ ಗನ್ ಉಪಯೋಗಿಸಿ ಕೂಡ ಗಮ್ ಮಾಡಬಹುದು. ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗಮ್ ಆದರೆ ಓಕೆ, ಇಲ್ಲಾಂದರೆ ಬಿಟ್ಕೊಂಡು ಬಿಡುತ್ತೆ. ಸೊ ಈ ರೀತಿಯಾಗಿ ಸ್ಟೆಪಲ್ ಮಾಡಿ ಪಿನ್ ಮಾಡಬಹುದು. ಮೇಲಿನಿಂದ ಮತ್ತು ಸೈಡ್ನಿಂದ ಈ ತರಹ 2 ಪಿನ್ ಹಾಕಿದರೆ ಚೆನ್ನಾಗಿ ಸ್ಟಿಫ್ ಆಗಿ ಬಾಟಲ್ ನಿಲ್ಲುತ್ತೆ. ನೀವು ಬೇಕಿದ್ದರೆ ಈ ಬಾಟಲ್ಗಳನ್ನು ಕಲರ್ ಕೂಡ ಮಾಡಬಹುದು. ಕಲರ್ ಮಾಡೋದಾದರೆ ಸ್ಟೆಪಲ್ ಮಾಡೋದಕ್ಕೆ ಮುಂಚೆನೇ ಮಾಡಬೇಕು. ಸ್ಪ್ರೇ ಕಲರ್ ಯೂಸ್ ಮಾಡಬಹುದು ಅಥವಾ ಪೇಂಟ್ ಬ್ರಷಿಂದ ಕೂಡ ಕಲರ್ ಮಾಡ್ಕೋಬಹುದು. ಒಮ್ಮೆ ಸ್ಟೆಪಲ್ ಮಾಡಿಬಿಟ್ರೆ ಆಮೇಲೆ ಪೇಂಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ. ಪೂರ್ತಿ ಬಾಟಲ್ ಕರೆಕ್ಟಾಗಿ ಪೇಂಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ ಇಷ್ಟು ರೆಡಿ ಆಯಿತು. ಈಗ ಒಂದು ಹ್ಯಾಂಗರ್ಗೆ ಕರೆಕ್ಟಾಗಿ 4 ನೀರಿನ ಬಾಟಲ್ ಫಿಕ್ಸ್ ಆಗುತ್ತೆ. ನೀವಿದಕ್ಕೇನು ಪೇಂಟ್ ಮಾಡಲಿಲ್ಲ ಅಂದರೆ ಈ ಮಾರ್ಕರ್ದು ಮಾರ್ಕ್ ಕಾಣಿಸುತ್ತೆ ಅಂತ ನಿಮಗೆ ಅನಿಸಿದ್ರೆ ಅದರ ಮೇಲೆ ಇನ್ನೊಂದು ಸ್ವಲ್ಪ ಮಾರ್ಕರ್ನಿಂದ ಡಾರ್ಕ್ ಶೇಡ್ ಕೊಟ್ಬಿಡಿ, ಅದು ಒಂದು ಡಿಸೈನ್ ಥರ ಕಾಣುತ್ತೆ. ನೋಡಿ ಈಗ ಇದು ಪೂರ್ತಿಯಾಗಿ ರೆಡಿ ಆಯಿತು. ಇದರಲ್ಲಿ ನೀವು ಮೇಕಪ್ ಐಟಮ್ಸ್ಗಳನ್ನು ಇಟ್ಕೋಬಹುದು. ಕಿಚನ್ನಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಹಾಕಬಹುದು. ಬಾತ್ರೂಮ್ನಲ್ಲಿ ಟ್ರೇ, ಟೂತ್ ಬ್ರಷ್, ಪೇಸ್ಟ್ ಈ ಥರದ್ದನ್ನೆಲ್ಲ ಇಡಬಹುದು. ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಸರಿ, ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.